ಫ್ಯೂಚರ್ ಡ್ರೀಮ್ ಆಗಿತ್ತದು. ನಾನೊಂದು ಹಳ್ಳಿ ಕ್ಯಾರೆಕ್ಟರ್ ಅಲ್ಲಿ ಒಂದು ಎಲ್ಲ ತೋರಿಸ್ತೀಯಾ? ಇವ್ರನ್ನ ಹಿಡಿಬೇಡ ಬ್ರೋ, ತಿನ್ಬೇಕಾದ್ರೆ ಬೇಜಾರ್ ಮಾಡ್ತೀಯಾ ಬ್ರೋ. ಬಾಯಿಗೆ ಲೇಕ್ ಫುಲ್ಲು 80 ಅಡಿ ಹಾಳಾಗಿದ್ದೀನಿ ನೋಡ್ರಿ. ಹೋಗಿ ಆಟೋಗ್ರಾಫ್ ಹಾಕ್ಸ್ಕೊತಿದ್ದಾರೆ ಇವರೆಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ ಗೈಸ್. ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಅವಳದು ಮೂವಿ ಟೀಚರ್ ಲಾಂಚ್ ಸಿಗಿದೆ, ಅಲ್ಲಿಗೆ ಹೋಗ್ಬೇಕು. ರೆಸಾರ್ಟಿಂದ ಗೈಸ್ ಬಿಡಬೇಕು. ಸೊ ನಮ್ಮ ಜೊತೆ ಇದ್ದಾರೆ ಚಂದು ಅವರು, ಅನನ್ಯ ಅವರು ಮತ್ತು ಸುರಭಿ ಅವರು. ಎ ಪ್ಲಸ್ ಚಂದು ಎ. ಬನ್ನಿ ಗೈಸ್ ಹೋಗೋಣ. ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಬೋಟ್ ಏನೇನಿದೆ ಎಲ್ಲಾನು ತೋರಿಸ್ತೀನಿ, ಒಂದು ಮಿನಿ ಬ್ಲಾಗ್ ಥರ. ಮತ್ತೆ ಇವಳದು ಮೂವಿ ಟೀಚರ್ ಲಾಂಚ್ ಸಿಗಿದೆ, ಅಲ್ಲಿಗೆ ಹೋಗೋಣ. 3 ಗಂಟೆಗೆ ಹೇಳಿದ್ದಾರೆ. ಹಾಂ ಎಲ್ಲ ತೋರಿಸ್ತೀಯಾ? ಓಕೆ ಬ್ರೋ, ರಿಮೂವ್ ಮಾಡಿ ತೋರಿಸ್ತೀನಿ ಗೈಸ್. ತೋರ್ಸೋ ಅಂತ ತೋರಿಸ್ತೀವಿ ಗೈಸ್. ಫುಲ್ ಡಬಲ್ ಮೀನಿಂಗ್ ಗೈಸ್, ಫುಲ್ಲು. ಬ್ರೋ ರಾಜರಾಣಿ ಕತೆ ಹೇಳು ಬ್ರೋ. ಸೊ ಗೈಸ್ ಬನ್ನಿ, ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸುರಭಿ ನೋಡಿ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ಇದು ಮಿಸ್ ಮಾಡಲ್ಲ. ಅದೊಂದಿದ್ರೆ ಸಾಕು, ಫುಟ್ಟೇ ಕಂಪ್ಲೀಟ್ ಆಗ್ಬಿಡುತ್ತೆ. ಬ್ರೋಗೆ ಫೇವ್ರೇಟ್ ಫುಡ್ ಚಿತ್ರಾನ್ನ. ಬೆಳಗ್ಗೆ ಚಿತ್ರಾನ್ನ ಕೊಟ್ಟರು ತಿಂತಾರೆ, ಸಂಜೆ ಕೊಟ್ಟರು ತಿಂತಾರೆ, ಚೆನ್ನಾಗಿ ಕಾಣ್ತಾ ಇದೆ. ರಾತ್ರಿ ಕೊಟ್ರೆ ಹೆಂಗ್ ಕೂತಿದ್ದಾರೆ ನೋಡಿ ಗೈಸ್. ಬೆಳಗ್ಗೆ ಕೊಟ್ಟರು ತಿಂತಾರೆ, ಸಂಜೆ ಕೊಟ್ಟರು ತಿಂತಾರೆ, ಯಾವಾಗ ಕೊಟ್ಟರು ತಿಂತಾರೆ ಚಿತ್ರಾನ್ನ. ಡಬಲ್ ಮೀನಿಂಗ್ ಕಲ್ತ್ಬಿಟ್ಟಿದ್ದಾರೆ ಗೈಸ್ ಇವಾಗ. ಅಯ್ಯೋ ಇದು ಡಬಲ್ ಮೀನಿಂಗು ಸಾರ್. ನಮ್ ಕಡೆ ಇವ್ರ ಕಡೆ ಬಹಳ ಸೌಂಡ್ ಮಾಡುತ್ತೆ. ಇವ್ರನ್ನ ಹಿಡಿಬೇಡ ಬ್ರೋ, ತಿನ್ಬೇಕಾದ್ರೆ ಬೇಜಾರ್ ಮಾಡ್ತೀಯಾ ಬ್ರೋ. ನನ್ನ ಬೇಟು ಬಿಡಿಯೋಣ. ಆಯ್ತು, ತಿನ್ಸಿಲ್ಲ ಅಂದ್ರೆ ಗೈಸ್ ಇಲ್ಲಿ ಜಗಳ ನಡೀತಿದೆ. ಬೋಂಡ, ಕೇಸರಿ ಬಾತು, ಟೀ, ಕಾಫಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ನಿಂಗೆ ತಿನ್ಸ್ತೀನಿ. ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ಲಾಂಗ್ ಆಯ್ತು. ಮನೆಗ ಬ್ಯಾಗಡಿ ಮನೆಗೆ ನೋಡಿ. ಊಟ ಮಾಡ್ಬೇಕಾರೆ ಊಟ ಮಾಡೋಬ್ರು ಹಿಡಿತೀನಿ ಫುಲ್. ಕಮೆಂಟ್ ಅಲ್ಲೆಲ್ಲ ಏನ್ ಗೊತ್ತಾ, ಹೊಟ್ಟೆನೋ ಬರುತ್ತೆ. ಸಮೀರ್ ಬ್ರೋ ಆಯ್ತವ್ರಲ್ಲ ಅಂತ. ನೆಕ್ಸ್ಟ್ ಸಮೀರ್ ಬ್ರೋ ತರ ತೇಜ್ ಬ್ರೋ ಆಯ್ತವ್ರೆ ಅಂತ ಫುಲ್. ಬನ್ರಿ ಹೋಗೋಣ. ನೀನ್ ಆಡಪ್ಪ, ಹೋಗಪ್ಪ ಬ್ರೋ, ನೀನ್ ಹೋಗು ಬ್ರೋ. ಹೋಗು ಬ್ರೋ. ಆಡ್ದಂಗ ಆಡ್ತಾರ ನೋಡಿ ಗೈಸ್ ಇಲ್ಲಿ ಬ್ರೋ. ಬಿದ್ಬಿಟ್ರು. ಹೋಗಪ್ಪ ನೀನು. ಓಯ್ ಎಲ್ಲ ಬ್ರೋ, ಯಾರೋ ಒಬ್ರು ಎಕ್ಸಿಟ್ ಆಗ್ರಿ ಈಚೆ. ಇಷ್ಟ ಗೈಸ್ ಇವ್ರದ್ದು ಥರ್ಡ್ ಅದ ಬಿದ್ದೋಗ್ತಾರೆ. ಬೈಕ್ ಇದು ಜೂನ್ ವೋಟ್ ರೈಟ್ ನೋಡಿ. ಸುರಭಿನೇ ಸ್ಟ್ರಾಂಗ್ ಅವಳಪ್ಪ ಗೈಸ್. ಸುರಭಿನೇ ಎಷ್ಟು ಸ್ಟ್ರಾಂಗ್ ಇದೆ ಗೈಸ್. ಸ್ಟ್ರಾಂಗ್ ಎಲ್ಲ ಇವರು ಚೈಲ್ಡ್ಗಳು ನೋಡಿ ಗೈಸ್. ಇಬ್ರು ಮಕ್ಳ ಆಟ ಆಡ್ತಾವ್ರೆ. ಅದ್ರಲ್ಲಿ ಬ್ರೋನೋ ಒಬ್ರು. ಹೇಳು ಬ್ರೋ. ರೂಮ್ ನಂಬರ್ ಬ್ಯಾಂಬೋ ಜಿಪ್ ಜಾಂಕ್ ಇದಾರೆ. ಓಕೆ ಬ್ರೋ. ಬಾಟಲ್ ಪಾನಿ ಅಂತೆ ಗೈಸ್. ಮೆಕ್ಕನ್ ಗೈಸ್ ಅವ್ರಿಬ್ರು ನೋಡಿ ಗೈಸ್. ಸ್ವಿಮ್ಮಿಂಗ್ ಪೂಲ್ ಮುಂದೆ ಗೋವಾ ಬೀಚ್ ಅಲ್ಲಿ, ಗೋವಾ ಫೀಲ್ ಅಲ್ಲಿ ಇದ್ದಾರೆ ಬ್ರೋ. ತೆಗ್ಬಿಟ್ಟು ಮಲ್ಕೊಳ್ರಿ ಬ್ರೋ. ಬಾ ಬ್ರೋ, ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ಸೊ ಗೈಸ್ ಹೋಗ್ರಿ. ಬ್ಲಾಗ್ ಅಲ್ಲೆಲ್ಲ ಕಮೆಂಟ್ ಹಾಕಿ, ಇಬ್ರು ಟ್ವಿನ್ಸ್ ಏನು ಅಂತ ಎಲ್ಲ ಕೇಳ್ತೀರಾ ಗೈಸ್. ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಏನ್ ಹೇಳ್ರಿ. ಅತಿ ಶೀಘ್ರದಲ್ಲೇ ಆನ್ಸರ್ ಕೊಡ್ತೀವಿ, ಇವಾಗ ಹೇಳಲ್ಲ. ನಾನು ಮಿನಿ ವ್ಲಾಗ್ ನೋಡಿ
ಚಂದು ಅನನ್ಯ ಬ್ಲಾಗ್ಸ್. ನೋಡಿ ಗೈಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ. ಇವ್ರ ಸಬ್ಸ್ಕ್ರೈಬರ್ ನೋಡ್ತಿದ್ರೆ ನಮ್ದು ಸಬ್ಸ್ಕ್ರೈಬರ್ ಮಾಡಿ ಎಲ್ಲ ನೋಡ್ರಿ, ನನ್ನ ಬ್ಲಾಗ್ ನೋಡ್ರಿ. ನೋಡಿ ಗೈಸ್ ಮಸ್ತ್ ಮಾಡ್ತಾರೆ. ನೆಕ್ಸ್ಟ್ ನಾನು ಸುರಭಿ ನನ್ನ ಮುನ್ನ ಬ್ಲಾಗ್ಸ್ ಅಂತ ಓಪನ್ ಮಾಡ್ತೀವಿ. ನನ್ನ ಮುನ್ನ ಬ್ಲಾಗ್ಸ್ ನಾವಿಬ್ರು ಮಾಡ್ತೀವಿ. ಮಾಡ್ರಿ. ಕೆಪ್ರುಗಳಿದ್ದಂಗೆ. ನಾನು ಇನ್ಮೇಲೆ ಸುರಭಿ ಕೈಲಿ ಓಪನ್ ಮಾಡ್ತೀನಿ ಬ್ರೋ. ಮಮ್ಮ ನಿನಗೆ ಕೊಡ್ತೀನಿ ಚಾಲೆಂಜ್ ಬ್ರೋ, ನೀನು ಚಾಲೆಂಜ್ ಮಾಡು. ನಾನು ಕಂಟೆಂಟ್ ಕೊಡ್ತೀನಿ. ಹಾ KFC ತಿನ್ನು. ಇಲ್ಲ ಆಗುತ್ತೆ ಗೈಸ್, ಇಲ್ಲ ಟೈಮ್ ಆಗುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ. ಮೂವಿದ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಹೇಳ್ದು. ಕರೆಕ್ಟ್ ಆಗಿ ಹಿಡ್ದಿದ್ರೆ ನೀನು ಕ್ಯಾಮ್ರಾ ಡೌನ್ ಮಾಡಿದ್ಕೆ ಲೈಟ್ ಆಗಿ ಹೇಳ್ದೆ, ಇಲ್ಲ ಫುಲ್ ಹೇಳ್ಬಿಡ್ತಾ ಇದ್ದೆ. ನೀವು ಹಿಡ್ಕೊಳ್ಳೋ ನನಗೆ ಗೊತ್ತಿಲ್ಲ, ನೀನ್ ಏನೋ ಶಂಭು ಶಂಕರ. ಇವಾಗ ಬ್ರೋ ಹೀರೋ ತರ ಹೋಗ್ತಿದ್ದಾರೆ, ನೋಡೋಣ. ಹೀರೋ ತರ ಹೋಗ್ಬೇಕಾರು ಬರ್ಬೇಕಾರು ಹೀರೋ ತರ ಬರ್ತಾರ. ಮಾಮ ನೀನ್ ಹೋಗಲ್ವಾ? ನೀನ್ ಹೋದ್ರೆ ಒಳಗಡೆ ಹೊಂಟೋಗ್ತೀರ ಗೈಸ್. ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ 20 ಫೀಟ್ ಇದೆ, 20 ಅಡಿ. ಇನ್ನು ಅಲ್ಲೆಲ್ಲ ಹೋದ್ರೆ ಇಲ್ಲೇ ಫುಲ್ಲು 80 ಅಡಿ ಹಾಳಾಗಿದೆ ನೋಡ್ರಿ. ಹೋಗಿ ಬಿಲ್ಡಿಂಗ್ ಕಚ್ಕೊಬಿಟ್ಟಿದೆ ಗೈಸ್. ಬಿಲ್ಡಿಂಗ್ ಏನಪ್ಪ ಅದು? ಹಾ ಅಲ್ಲೋಡು. ಏನು ಬಿಲ್ಡಿಂಗಾ? ಹೆಂಗೆ ಹೆಂಗೆ ಈಗ ಆಡ್ಕೊ ನೀನು, ಅವ್ರು ಆಡ್ಕೋತಾರಲ್ಲ. ಬರ್ರಿ. ಇದ್ಯಾಕೆ ಬ್ರೋ ಹಿಂಗ್ ಕೂತಿದ್ದೆ? ಇಲ್ಸ ಬ್ರೋ ಅವನು ಹೇಳೇನಾಗಲ್ಲ. ಗೈಸ್ ಅಲ್ಲೇನೋ ಬಿಲ್ಡಿಂಗ್ ಮೋಸ್ಟ್ಲಿ ಬೆಂಕಿ ಹಚ್ಕೊಬಿಟ್ಟಿದೆ ಅನ್ಸುತ್ತೆ ಗೈಸ್. ಮೇ ಬಿ ಬಡ್ಕತೆ ಇರೋ ನೋಡ್ರಿ ಇಲ್ಲಿ. ಬ್ರೋ ಬ್ರೋ ಆಟೆಲ್ಲ ಡಗ್ 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 ಅಂತಿರ್ತೀವಿ. ಬ್ರೋ ಬಾ ಬ್ರೋ ಮಸ್ತಾಗಿ ಬಂತ ವಿಡಿಯೋ. ಅಣ್ಣ ಅಣ್ಣ ಹಿಂಗಿಂದ ಒಂದೇ ಒಂದ್ ರೌಂಡ್ ಬರ್ರಿ. ಸ್ಟ್ರೈಟ್ ಬರ್ರಿ, ಸ್ಟ್ರೈಟ್. ಅವಾಗ ನೀವು ಬಂದ್ರಲ್ಲ ಹಂಗ್ ಬರ್ರಿ, ಸಕ್ಕದಾಗಿತ್ತು. ಅಷ್ಟೇನಾ? ಹಾ ವಿಡಿಯೋ ಬಂದಿಲ್ಲ ಕಡೆ, ಆ ಕಡೆ ಬ್ಲಾಕ್ ಬಂದ್ಬಿಟ್ಟೈತೆ. ಹೆಂಗಿತ್ತು? ಹೋಗು ಬರ್ತದ ಬಾಯಿಗೆ. ಮಾ ಬ್ರೋ ಹೆಂಗ್ ಕೇಳು ಮಾಮ. ಸುರಭಿ ಏನೇ ಕೇಳ್ಬೇಕಂತ ನೋಡು ಬ್ರೋ. ಏನಂತಿಲ್ಲ ಗೊತ್ತಾ ಬ್ರೋ? ಆಯ್ತೈತೆ, ನನಗ್ ಬೇರೆ ಉಡುಪಿ ನೆನಪಾಗೋಯ್ತು. ಹೋಗೋಣ ಹೋಗೋಣ. ಇವಾಗ ಇವ್ರು ಹೋಗ್ತಾ ಇದಾರೆ. ಹಂಗೆ ಏನು ಕಾಣಿಸ್ತದ. ಇವಾಗ ಇವಯ್ಯ ಹೋಯ್ತೈತೆ. ಅಲ್ಲಷ್ಟೇ 500 ತೆಗಕ. ಬ್ರೋ ಮೆಸೇಜ್ ಮಾಡೋದ್ ಬಿಟ್ಟು ತುಣಿ ಬ್ರೋ. ಏನ್ ಮಾಡ್ತಾರೆ ಬ್ರೋ? ರೈಟ್ ಏನ್ ಮಾಡ್ತಾರೆ? ಅಲ್ಲೂ ಮೆಸೇಜ್ ಮಾಡ್ತಾರೆ ಗೈಸ್. ನಮ್ಮ ಹುಡುಗರು ಹಿಂಗೆ ಅಲ್ಲ, ಎಲ್ಲಿ ಸಿಕ್ಕಿದ್ರು ಗ್ಯಾಪ್ ಸಿಕ್ಕರು ಮೆಸೇಜ್ ಮಾಡ್ಕೊಂಡು ಕುತ್ಕೊಳ್ಳೋದು. ರೈಟ್ ಇವ್ರು ಇವತ್ತೆಲ್ಲ ಬಂದ್ರು ಬ್ರೋ. ಟರ್ನ್ ಮಾಡಿ ಇವತ್ತೆಲ್ಲ ಬರ್ತಾರೆ. ಅದಲ್ಲ ಮಮ್ಮ ನೀನೇ ಡ್ರೈವರ್ ಅದಕ್ಕೆ. ಕಂಡಕ್ಟರ್ ರುಕು ಬಾಯ್. ಇವ್ರು ಕಂಡಕ್ಟರ್ ಅಂತ. ರುಕು ಆರೆ. ಸೊ ಗೈಸ್ ಬನ್ರಿ, ಹೋಗ್ತಾ ಇದಾರೆ. ನೋಡೋಣ ಹೆಂಗ್ ಓದ್ತಾರೆ. ಅದ್ರಲ್ಲಿ ಏನಾರು ಆಡ್ಬಿಟ್ರೆ ಗಾಯ್ಸ್ ಇವರು ಅಲ್ಲೇ ನಿಲ್ಸಿ ಅನ್ಬಿಡ್ತಾರೆ. ಆ ಕಡೆ 120 ಫೀಟ್ ಡೆಪ್ತ್ ಇದೆ. ಆ ಸೈಡ್ ಓನ್ಲಿ ದಟ್ ಸೈಡ್, ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು. ಈ ಕಡೆ ಜಾಸ್ತಿ ಎಡ್ಜ್ ಅಲ್ಲಿ ಹೋಗ್ಬೇಡಿ, ಸ್ವಲ್ಪ ಡಿಸ್ಟೆನ್ಸ್ ಇರ್ಲಿ. ಸ್ವಲ್ಪ ಈ ಕಡೆ ಎಲ್ರು ಪೆಕ್ರುಗಳೇ ಕಣೋ. ಮುಂದೆ ಮಾಡಿ, ಪೆಡಲ್ ಮಾಡಿ. ಮುಂದೆ ಹೋಗ್ರಿ ನೀವು. ಯಾರಾದ್ರೂ ಒಬ್ರು ಪೆಡಲ್ ಮಾಡಿ. ಇದು ಏನಿಲ್ಲ ಮಾಡ್ತಾರೆ ಬಿಡು. ಹಿಂದೆ ಮಾಡಿ, ಹಿಂದೆ ಹೋಗುತ್ತೆ. ಓಕೆ ಏನಂದಲ್ಲ ಬ್ರೋ ಎಲ್ರು. ಏನ್ ಮುಂದೆ ಇರೋರ ಹಿಂದೆ ಇರೋರ? ಇಬ್ರು ಮಾಡಿ. ಮುಂದ್ಕೊಂಡ್ ಬರ್ತಾವ್ರೆ. ನಿಧಾನಕ್ಕೆ ಬಪ್ಪ, ನಿಧಾನಕ್ಕೆ ಬಾ, ಹುಷಾರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮಾಮ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಯಾಕೆ ಇಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಹಾಕು ಸ್ಲಿಪ್ಪರ್ ಇಲ್ಲ.
ಬೋರ್ ಅಂತೆ ಗೈಸ್, ಬೋರ್ ಅಂದ್ಬಿಟ್ಟು ಅಂದ್ರೆ ಚೆನ್ನಾಗಿತ್ತು. ಅದು ಪೆಡ್ಲಿಂಗ್ ಮಾಡೋದಲ್ವಾ, ಹ್ಮ್. ಸ್ವಲ್ಪ ಹೊತ್ತು ಮಾಡ್ತೀವಿ, ಸುಸ್ತಾಗ್ಬಿಡುತ್ತೆ, ಸುಮ್ನೆ ಇರ್ಬೇಕು. ಆಮೇಲೆ ಇದು ಹೆವಿ ಬಿಸಿಲೈತೆ, ಪ್ಲಸ್ ಟ್ಯಾನ್ ಆಗ್ತಿತ್ತು. ಅದೊಂದು ತಲೆಯಲ್ಲಿ ಇರುತ್ತೆ. ನೀರಾ ಇಲ್ಲ ಆದ್ರೆ 30 feet to 40 feet ಇದೆಯಂತ ಗೈಸ್, ಅಲ್ಲಾದ್ರೆ 140-150 ಅಡಿ ಇದೆಯಂತ ಸೈಡ್ ಎಲ್ಲ. ಎಕ್ಸ್ಪೀರಿಯನ್ಸ್ ಬ್ರೋ ಮಾತ್ರ ಮಸ್ತಕ್ಕಿತ್ತಲ್ಲ ಬ್ರೋ, ಶೆಡ್ ಗಲೀಜಾಗಿತ್ತು ನೋಡಿಲ್ವಾ? ತೋರ್ಸಿದೀನಿ. ಅವ್ರು ಏನಂದ್ರು ಗೊತ್ತಾ ಬ್ರೋ, ನೀರ್ ಆಡ್ಸೋಣ ಬೈ ಬೇಡ ಬ್ರೋ ಸರಿ ಏನಾಗಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಬರೋಣ ಅಂತ ಆಡ್ಸ್ಬಿಟ್ರು. ಎಲ್ಲ ಗುದ್ದನಂಗೆ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ಭಯ ಆಗುತ್ತೆ, ಇನ್ನು ಬೇರೆ ಟೈಮಲ್ಲಿ ಭಯ ಆಗಲ್ಲ. ಗುದ್ದನಂಗೆ ಬಂದ್ಬಿಟ್ಟು ಪಟ್ ಅಂತ ತಿರ್ಗಿಸ್ಬಿಡ್ತಾರೆ ಹಂಗೆ. ಸೊ ಗೈಸ್ ಮಸ್ತಾಗಿತ್ತು, ಸಕ್ಕದಾಗಿತ್ತು ಗೈಸ್. ಎಲ್ಲದಕ್ಕೂ ಹಾಕೋಬೇಕು, ಮಸ್ತಾಗಿತ್ತು ಗೈಸ್. ಬ್ರೋ ಅಂತೂ ಫುಲ್ ಎದ್ರಿಕೊಂಡೇ ಬಿಟ್ಟಿದ್ರು, ಎದುರ್ಸ್ ಕಳ್ಸಿದ್ರು ಗೈಸ್ ಬಾಯಿಗೆ ಬರುತ್ತೆ ಅಂತ. ಇವ್ರು ಕಿರ್ಚ ಆಡ್ತಿದ್ರು, ಬ್ಲಾಗಲ್ಲಿ ಐತೆ ಹಾಕ್ತೀನಿ ನೋಡ್ರಿ. ಇವರೇ ಗೈಸ್ ನಮ್ಗೆ ಅದು ಸ್ಪೀಡ್ ಬೋಟ್ ಆಡ್ಸಿದ್ರು, ಮಸ್ತಾಗಿ ಆಡ್ಸ್ತಾರೆ ಗೈಸ್. ಅದು ಹಿಂಗ್ ಹೋಗುತ್ತೆ ಗೊತ್ತೇ ಆಗಲ್ಲ. ಇವ್ರು ಹೇಳಿದ್ದಾರೆ ಟ್ರೈನಿಂಗ್ ಬೇಕು ಅಂತ. ಬ್ರೋ ಇಲ್ಲೇಡಿ ಗೊಜ್ಜೆ ಆರೈತು. ಇವ್ರು ಹೇಳಿದ್ರು ಸರ್, ನಂಗೆ ಗೊತ್ತಿಲ್ಲ. ಶರ್ಟ್ ಕೊಡ್ತೀನಿ ಬಾ ಬ್ರೋ, ನಿಂಗಿಂತ ಹೆಚ್ಚ ಕೊಡ್ಸೋಣ. ಇಲ್ಲಿ ನೋಡಿ, ಇಲ್ಲಿ ಇವ್ರೇನಾರು ಹೋದ್ರೆ ಕಿರ್ಚ ಆಡ್ಬಿಡ್ತಾರೆ, ಅದ್ರಲ್ಲಿ. ಎರಡು ಕ್ವಾಲಿಟಿ ಶರ್ಟ್ ಹಾಕೋ ಬಂದಿದ್ರೆ ಅದು ಹೋಗೋದು ಹೇಳಿ ಸರ್, ಅವ್ನಿಗಿಂತ ಅವನು ಅವ್ನು 2 ಲಕ್ಷ ಹೇಳ್ತಾನಲ್ಲ ಅವ್ರು, ಅದಕ್ಕೆ 2 ಕೋಟಿ ಶರ್ಟ್ ಐತೆ ಹಾಕೋ ಇವಾಗ ಹಾಕೊಡೋಣ ಅಂತ ಬ್ರ್ಯಾಂಡ್ ತೋರಿಸಿ ಸರ್, ಬ್ರ್ಯಾಂಡ್ ತೋರಿಸಿ ಮಾಡ್ಬೇಕು. ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ ಇದೆ, ಇದೆಲ್ಲ ಅಲ್ಲಿ ಐತಲ್ಲ ಬ್ಯಾಗಲ್ಲಿ. ಇದ್ಯಾವುದು ಯಾವ್ದು ಇದೆ ಸಿಸಿ ಗುಸ್ಸಿ ಇದು. ಬನ್ರಿ GT ರಿಲೀಸ್ ಆಗಿದ್ದೀವಿ. ಅವಾಗ ಮುಂಚೆ ರಿಲೀಸ್ ಆಗಿದ್ದು ಟೀಸರ್, ಇವಾಗ ಟ್ರೈಲರ್ ರಿಲೀಸ್ ಆಗಿರೋದು. ಅವ್ರು 3:30 ಹೇಳಿದ್ರು, 4:10 ಆಗಿದೆ. ಬಣ್ಣ ಬೈತಾರೆ ಅನ್ಕೋತೀನಿ ಗೈಸ್. ಹೋದ್ಸಲ ನಂಗೆ ಲೇಟ್ ಮಾಡಿಲ್ಲ, ಈ ಸಲ ನಂಗೆ ಲೇಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಹೆಂಗ್ ಬರುತ್ತೆ ಗೊತ್ತಾ? ಏನು ಮಾಡಂಗಿಲ್ಲ ಬಿಡಿ. ಸೊ ಇವಾಗ ಬ್ರೋ ಡ್ರಾಪ್ ಮಾಡೋದ್ರು ಗಾಡೀಲಿ. ಅವರು ವಿಡಿಯೋಸ್ ತೊಗೋಬೇಕಿತ್ತಂತೆ, ಹಂಗೇನೆ ವಿಡಿಯೋಸ್ ತೊಗೊಂಡು ಆಮೇಲೆ ನಮ್ಮ ಪಿಕಪ್ ಮಾಡೋಕೆ ಬರ್ತಾರೆ. ಬನ್ರಿ ಹೋಗೋಣ ಒಳಗಡೆ. ನೋಡಿ ಗೈಸ್, ಸುರಭಿ ಔಟ್ಫಿಟ್ ಇವತ್ತು. ಹೋಯ್ ಒಳಗಡೆ ತೋರಿಸಿ ಬೈಲ್ ಚೆನ್ನಾಗಿ ಕಾಣ್ತೀನಿ. ಹಿಂಗೆ ತಿರುಗೋ, ಇಂಟರ್ನ್ ಆಗ. ನೋಡಿ ಗೈಸ್ ಸುರಭಿ ಔಟ್ಫಿಟ್, ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಮತ್ತು ಎಲ್ಲ ತಾರ್ದು ರಿಯಲ್ ಅನ್ಕೊಬಿಟ್ಟಿದ್ದಾರೆ, ರಿಯಲ್ ಅಲ್ಲ. ನಿಮ್ಮ ಸಪೋರ್ಟ್ ಇದೆ ತಗೋಣ. ಮತ್ತು ಅವಳಿಗೆ ಗಿಫ್ಟ್ ಕೊಟ್ಟಿರೋದು ನಿಮ್ಗೆ ಇಷ್ಟ ಆಯ್ತಾ ಇಲ್ಲ, ಯಾವ ಗಿಫ್ಟ್ ಕೊಡಬೇಕಿತ್ತು ಅನ್ನೋದನ್ನ ಈ ಬ್ಲಾಗ್ ಮುಖಾಂತರ ಕಮೆಂಟ್ ಮಾಡಿ. ಮತ್ತು ಎಲ್ಲ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಬ್ಲಾಗು ಹೇಳ್ದಂಗೆ ಗೋಲ್ಗೆ ಇನ್ವೆಸ್ಟ್ ಮಾಡಿದೀವಿ, ನೀವು ಅಷ್ಟೇ ಗೋಲ್ಗೆ ಇನ್ವೆಸ್ಟ್ ಮಾಡಿ. ಇಷ್ಟ ಆಯ್ತಾ ಗಿಫ್ಟ್? ನೈಸ್. ಸೊ ಯಾವ್ಯಾವ ಊರಿಂದ ಬ್ಲಾಗ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಗೈಸ್, ನೋಡೋಣ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ. ಮತ್ತೆ ನಿಮ್ಮ ಫೇವ್ರೇಟ್ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ನೋಡಿ ಗೈಸ್, ಅಂದ್ರೆ ನೆನ್ನೆ ಬರ್ಡೇ ಇತ್ತಂತೆ, ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಓವರ್ ಟು ಯು ಸುರಭಿ, ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಡಿ. ಹಾಯ್, ನನ್ನ ಹೆಸರು ಸುರಭಿ ಅಂತ. ನನ್ನ ಪಾತ್ರ ಬಂದು ತುಂಬಾನೇ ಚೆನ್ನಾಗಿದೆ. ಒಂದು ನನ್ನ ಫ್ಯೂಚರ್ ಡ್ರೀಮ್ ಆಗಿತ್ತು ಅದು. ನಾನೊಂದು ಹಳ್ಳಿ ಕ್ಯಾರೆಕ್ಟರ್ ಅಲ್ಲಿ ಒಂದು ಗೌಡ್ರ ಹುಡುಗಿ, ಅಂದ್ರೆ ಗೌಡ್ರ ಮನೆತನ ಹುಡುಗಿ ಇರ್ತಾರಲ್ಲ, ಆ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ಸೊ ನನ್ಗೆ ಫಸ್ಟ್ ಮೂವಿನೇ ಆ ತರ ಸಿಕ್ತು, ತುಂಬಾನೇ ಖುಷಿ ಆಯ್ತು. ನೀವೇ ಟ್ರೈಲರ್ನ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿರೋದಕ್ಕೆ. ಅಂಡ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನಮ್ಗೆ. ಸೊ ಇನ್ನ ಜಾಸ್ತಿ ಮೂವೀಸ್ ಮಾಡಕ್ಕೆ ನಿಮ್ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹೀರೋ ಇಬ್ರಿಗೂ ಸಿಗಲ್ಲ. ಚೆನ್ನಾಗಿ ಈಗ್ಲೇ ಎಲ್ಲ ಲಾಸ್ಟ್ ಹೇಳ್ಬಿಟ್ಟು ಇವಾಗ್ಲೇ. ಥ್ಯಾಂಕ್ ಯು. ಬಾಯ್ ಬಿಡಿಸ್ಕೊಳ್ಳೋದ್ರಲ್ಲಿ ಮಾಹಿರೋ ನಮ್ ಜರ್ನಲಿಸ್ಟ್. ಪಾಪ ನಮ್ ಹುಡುಗಿ ಗೊತ್ತಿಲ್ದಿರ ಏನೋ ಕ್ಲೈಮ್ಯಾಕ್ಸ್ ಕೂಡ ಹೇಳಕ್ ಕೊಟ್ರು. ಓಕೆ, ಬರ್ಡೇ ಇತ್ತು ಮುಗಿಸ್ಕೊಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ದಯಮಾಡಿ ಕುಳಿತುಕೊಳ್ಬೇಕು ವೇದಿಕೆ ಮುಂಭಾಗದಲ್ಲಿ. ಈಗ ಸ್ಟೇಜಿಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬಚ್ಚನ್ ಅವ್ರು. ದಯಮಾಡಿ ಫಸ್ಟ್ ಗ್ರೂಪ್ ಫೋಟೋ ತಗೊಂಡು ಆಮೇಲೆ ಇದೆಲ್ಲ ಮಾಡ್ಕೊಂಡು. ಯಾವ ಕತೆ ಹೇಳಿ? ಟೀಚರ್ ಯಾವ್ದಾದ್ರು. ನಮಸ್ಕಾರ.
ನಮ್ಮ ಸಿನಿಮಾ ದೈವ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ. ಸಿನಿಮಾ ಇದೆ ಬರೋ 12ನೇ ತಾರೀಕು, ಫೆಬ್ರವರಿ 12ನೇ ತಾರೀಕು ರಿಲೀಸ್ ಆಗ್ತಿದೆ ಶಿವರಾತ್ರಿಗೆ. ನಾವು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿ ಬರ್ತಾ ಇದೀವಿ. ರೀಸನ್ ಏನು ಅಂದರೆ ನಮ್ಮ ದೈವ ಸಿನಿಮಾ ಶಿವರಾತ್ರಿಗೆ ಭಾಳ ಸೂಟಬಲ್ ಆಗಿದೆ. ನೀವು ಶಿವರಾತ್ರಿಗೆ ನಮ್ಮ ಸಿನಿಮಾನ ಖಂಡಿತ ಒಂದು ಗಿಫ್ಟ್ ಥರನೇ ಅನ್ಕೋಬೋದು. ಶಿವರಾತ್ರಿಗೆ ಮಾಡಿದಂಥ ಒಂದು ಸಿನಿಮಾ ಮಾಡಿದ್ದೀವಿ. ನಾವು ಹೇಳೋದಲ್ಲ, ನೀವು ನಮ್ಮ ಟೀಸರು ಟ್ರೈಲರು ನೋಡಿದ್ರೇ ಗೊತ್ತಾಗುತ್ತೆ ಈ ಸಿನಿಮಾ ಯಾವ ರೀತಿ ಇದೆ ಅಂತೇಳಿ. ಸೊ ಟ್ರೈಲರ್ ಆದಮೇಲೆ ಇಷ್ಟ ಆದ್ರೆ ಬೇಕಾದ್ರೆ ಸಿನಿಮಾ ಬನ್ನಿ. ಫಸ್ಟು ನಮ್ಮ ಟ್ರೈಲರ್ ನೋಡಿ. ನಮ್ಮ ಕಲ್ಪವೃಕ್ಷ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಿದೆ. ನೀವೆಲ್ಲ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಸಿನಿಮಾನು ಈ ಶಿವರಾತ್ರಿಗೆ ರಿಲೀಸ್ ಆಗ್ತಾ ಇದೆ. ಬಂದು ಥಿಯೇಟ್ರಲ್ಲೇ ನೋಡಿ. ಬಿಕಾಸ್ ಏನಕ್ಕಂದರೆ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸು ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಅದೊಂದು ಫೀಲು. ಲಾಸ್ಟ್ ಒಂದು 15 ಮಿನಿಟ್ಸು ನಾನು ಎಷ್ಟೇ ಹೇಳಿದ್ರು ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಅದ್ರದ್ದೊಂದು ಅನುಭವ ಆಗೋದು. ಸೊ ಎಲ್ಲರೂ ಬಂದು ಟ್ರೈಲರು ನೋಡಿ, ನಮ್ಮ ಸಿನಿಮಾನು ನೋಡಿ, ಎಲ್ಲರೂ ಹರಿಸಿ. ಸೊ ಗೈಸ್ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಇದರಲ್ಲೂ ಸ್ವಲ್ಪ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಂತೂ. ಟ್ರೈಲರ್ನ ನೋಡಿ ನೀವು ಮೂವಿಗೆ ಬರ್ಬೋದು. ಆ್ಯಂಡ್ ಹಂಗಂತ ಮನೇಲೇ ಇರಬೇಡಿ, ಬನ್ನಿ ಆದಷ್ಟು ಮೂವಿನ ನೋಡಿ, ಥಿಯೇಟರಲ್ಲೇ ನೋಡಿ. ಆ್ಯಂಡ್ ಫೈನಲ್ ಆಗಿ ನಮ್ಮ ಸಿನಿಮಾ ರಿಯಲಿ ಒಂದು ಒಳ್ಳೆ ಕಂಟೆಂಟ್ ಇದೆ. ಎಜುಕೇಷನ್ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ಇದ್ರ ಜೊತೆಗೆ ಎಮೋಷನ್ಸು ಕೂಡ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ನೀವು ಶಿವರಾತ್ರಿಗೆ ಸೂಟಬಲ್ ಆಗುವಂಥ ಒಂದು ಶಿವತಾಂಡವನ್ನ ನೋಡ್ತೀರಾ. ಪ್ಲೀಸ್ ಎಲ್ಲರೂ ನಮ್ಮಂಥ ಹೊಸ ಕಲಾವಿದರನ್ನ ಹರಿಸಿ ಹಾರೈಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಮೂವಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರ್ಬೇಕು ಗೈಸ್. ಅದ್ರ ಬಗ್ಗೆ ಮನೇಲಿ ಮಾತಾಡ್ತೀನಿ. ಯಾಕೆಂದರೆ ಹೊಸ ಅವ್ರು ಹೇಳ್ದಂಗೆ ತುಂಬ ಕಷ್ಟಪಟ್ಟಿದ್ದಾರೆ ಮೂವಿಗೆ. ಸೊ ಎಲ್ಲ ಟ್ರೈಲರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟ್ರೈಲರ್ನ ನೋಡಿ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ಮೂವಿ 12th ರಿಲೀಸ್ ಆಗುತ್ತೆ. ಸಪೋರ್ಟ್ ಮಾಡಿ. ಇವಾಗ ಹೀರೋಯಿನ್ ಮೇಡಮ್ ಜೊತೆ ಏನೋ ಹೇಳ್ತಾರೆ, ಪ್ರೆಸ್ಸಲ್ಲಿ ಮಾತಾಡೋದು ಅನ್ಕೊಂಡು ನಿಂತಿದ್ಲು. ಹಂಗೆಲ್ಲ ಹೇಳ್ಬಾರ್ದು, ಅದು ಬಾಯಿಗೆ ಮುಟ್ಟಿಸ್ತಾರೆ. ಇವಳು ಹೇಳಿಬಿಟ್ಲು ಇಬ್ರಿಗೂ ಸಿಗಲ್ಲ ಅಂತ. ಅದು ವಿಡಿಯೋ ಮಾಡಿದ್ದೀನಿ. ಹಾಕೊಂಡು ಇರ್ತಾರೆ ಆತರ ಹೇಳ್ಬಾರ್ದು. ನಿಮ್ಗೆ ಸಸ್ಪೆನ್ಸ್ ಇರ್ಬೇಕಲ್ಲ. ಹೇಳು ಎಲ್ಲ ಬಂದು ಥಿಯೇಟರ್ ಮೂವಿ ನೋಡಿ. ಹೌದು ಗೈಸ್, ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ನಾನು ಮಾಡಿರೋ ಫಸ್ಟ್ ಮೂವಿ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ. ಚೆನ್ನಾಗಿ ಬಂದಿದೆ. ಬಟ್ ನೋಡಿ, ಹಿಂಗೆ ಸಪೋರ್ಟ್ ಮಾಡಿ. ಸೊ ಗೈಸ್ ಬನ್ನಿ, ಈಗ ಬ್ರೋ ಬರ್ತಾರೆ. ಹೋಗೋಣ. ವೇಟ್ ಮಾಡ್ಬೇಕು ಗಾಯ್ಸ್. ಹೊಟ್ಟೆ ಬೇರೆ ಎಸ್ತಿದೆ. ನಾನು ತಿನ್ಕೊಂಡು ಚಾರ್ಜ್ ಬೇರೆ ಇಲ್ಲ. ಬ್ಲಾಗ್ ಅಪ್ಲೋಡ್ ಮಾಡಬೇಕು ನಿಮ್ಗೋಸ್ಕರ. ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಿಮಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಬ್ಲಾಗರ್ ಆಗ್ತೀವಿ ಇಬ್ರು. ನಿಮ್ಗೆ ಸಪೋರ್ಟ್ ಇರ್ಬೇಕು. ಇವಳಿಗೆ ಮಾತ್ಕೊಳ್ ಬರಲ್ಲ ಗೈಸ್. ಮಾತಾಡ್ಬೇಕು ನೀನು, ಮಾತಾಡ್ಬೇಕು ಗೈಸ್. ಕಮೆಂಟ್ ಹಾಕಿದ್ದಾರೆ ಬ್ರೋ, ಸುರಭಿ ಆಕ್ಟಿಂಗ್ಗೆ ಏನು ಕಮೆಂಟ್ ಐತಿ, ಏನು ಭಯ ಪಡ್ತಾರೆ, ಏನೋ ಥಿಂಕ್ ಮಾಡ್ಕೊಂಡು ಮಾತಾಡ್ತಾರೆ. ಫುಲ್ ಅದನ್ನ ಹೇಳಿರೋದು. ಇವಾಗ ನಾನು ಏನೋ ಮಾತಾಡ್ತೀನಿ ಅನ್ಕೊಳ್ಳಿ, ಅದು ತಪ್ಪಾಗ್ಬಿಟ್ರೆ ಏನೋ ನನ್ನ ತಲೆಯಲ್ಲಿ ಇರುತ್ತೆ. ಅದು ಬಿಟ್ಟಾಕಿ ಆಮೇಲೆ ಮಾತೇ ಬರಲ್ಲ. ಗೈಸ್ ಬ್ಲಾಗ್ ಮಾಡೋದೇ ಅವ್ರಿಗೋಸ್ಕರ. ನಮ್ ರಿಯಾಲಿಟಿ ಏನು, ನಮ್ ತಾನೇ ಏನು ಅಂತಾನೆ ರಿಯಾಲಿಟಿನೇ ಮಾತಾಡೋಣ. ಆಮೇಲೆ ಅವ್ರಿಗೆ ಇಷ್ಟಪಡ್ತಾರೆ ಅಷ್ಟೇ. ಇನ್ಮೇಲೆ ಫುಲ್ ಬ್ಲಾಗ್ ಮಾಡ್ಬೇಕಾಯ್ತು. ಇವಳು ಬ್ಲಾಗಿಂಗ್ ಇಳಿಸ್ತೀನಿ. ಇವಳನ್ನ ಇಬ್ರು ಒಟ್ಟಿಗೆ ಒಂದು ಬ್ಲಾಗರ್ ಆಗ್ತೀವಿ. ಡೈಲಿ ಬ್ಲಾಗಿಂಗ್ ಮಾಡೇ ಮಾಡ್ತೀವಿ ಗೈಸ್. ಅದೇ ನಾವು ಕಷ್ಟ ಆಗ್ಲಿ ಏನಾರ ಆಗ್ಲಿ ನಿಮ್ ಸಪೋರ್ಟ್ ಬೇಕು. ಹೇಳು, ಹಿಂಗ್ ಮಾತಾಡ. ನನಗೆ ನಿಮ್ ಸಪೋರ್ಟ್ ಪಕ್ಕ ಆಗಲ್ಲ ತಾನೇ? ಹಾಯ್ ಹೇಳು ಬ್ಲಾಗಿಗೆ. ಓಯ್ ಓಡ್ತಾವ ನಾಚ್ಕೊಂಡು. ಗೈಸ್ ಬಂದ್ಬಿಟ್ಟಿಲ್ಲ, ನಮ್ಗೆ ಶಾಕ್ ಕೊಟ್ಬಿಟ್ಟು ಅಯ್ಯೋ ಅಂತ ಫುಲ್ ಶಾಕ್ ಮಾಡ್ಬಿಟ್ಟ ಗೈಸ್. ಸುರಭಿನೇ ಒಂದ್ ರೌಂಡ್ ಶಾಕ್ ಆಗ್ಬಿಟ್ಲು. ಫುಲ್ ಅವಳೇ ಒಂದ್ ರೌಂಡ್ ಶಾಕ್ ಆಗ್ಬಿಟ್ಲು. ಬ್ರೋ ಹಾಯ್ ಮಾಡಿ ನಮ್ಮ ಬ್ಲಾಗಿಗೆ. ಹಾಯ್ ಬ್ರೋ. ಯಾವ ಏರಿಯಾ ಬ್ರೋ ನಿಮ್ದು? ನಂದಿ. ಹಾ, ಬ್ಲಾಗಲ್ಲಿ ಬರುತ್ತೆ. ನೋಡ್ತೀರಾ ಬ್ಲಾಗು? ಯಾವಾಗ್ಲಿಂದ ನೋಡ್ತೀರ ಬ್ಲಾಗ್? ಹಾಗಾದ್ರೆ ಸರಿ ಬ್ರೋ, ಥ್ಯಾಂಕ್ ಯು. ಓಕೆ ಬಾಯ್. ಹಾಂ, ಸಪೋರ್ಟ್ ಮಾಡ್ಬೇಕಂತ. ಮಾತಾಡಲ್ಲ ಏನಿಲ್ಲ ಗೈಸ್. ನೀವು ಗೈಸ್ ಎಲ್ಲ ಕಮೆಂಟ್ ಹಾಕ್ರಿ ಇವಳು ಹೆಂಗ್ ಮಾತಾಡ್ತಾಳೆ ಅಂತ, ಕರೆಕ್ಟಾಗಿ ಮಾತಾಡ್ತಾಳ ಏನು ಆಯ್ತಾ ಅಂತ. ಸೊ ಗೈಸ್ ಕರೆಕ್ಷನ್ಸ್ ಇದ್ರೆ ಹೇಳ್ರಿ. ಓಯ್ ಏಜ್ ಎಷ್ಟು?
ಗೈಸ್ ನೋಡಿ 12 ವರ್ಷಕ್ಕೇನೆ ಮನೆಯಿಂದ ಆಚೆ ಬಂದಿದ್ದೇನೆ, ಅದು KFC ತಿನ್ನಕ್ಕೆ ಚೀಟಿ ಮಾಲ್ಗೆ. ನಮ್ಮ ಮನೆ ಎಲ್ಲಾರ ಆಚೆ ಹೋದ್ರೆ ನಾಯಿ ಹೊಡೆದಂಗ್ ಮಾಡ್ಯಾರ ಗೈಸ್. ದುಡ್ಡು ಕೊಟ್ಟು ಅವರೇ ಕಳ್ಸಿರೋದಾ? ಮತ್ತೆ ನೋಡಿ ಗೈಸ್, ನಮಗೆ ಸೇವ್ ಮಾಡಕ್ಕೂ ಕೊಟ್ಟಿರ್ಲಿಲ್ಲ, ಹಿಂಗ್ ಬರ್ತೀವಿ ಅನ್ಬಿಟ್ಟು. ನಿಂಗೂ 12 ಇಯರ್ಸಾ? ಬಿಡ, ಲೈಫ್ ಏಜ್ ಇದೆಯಲ್ಲ ಸಕ್ಕದಾಗಿರುತ್ತೆ ಗೈಸ್. ಫುಲ್ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡ್ಬೋದು, ಏನು ಇರಲ್ಲ ಮೈಂಡ್ ಅಲ್ಲಿ, ಏನಂದ್ರೆ ಏನು ಇರಲ್ಲ. ಹಾ, ವಿಡಿಯೋ ನೋಡಿದ್ದಾ? ಒಂದ್ ಮಾತ್ ತಿನ್ನು ಅಂತ ಹೇಳ್ತಾವಳ, ಒಂದ್ ಮಾತ್ ತಿನ್ನು ಅಂತ ಹೇಳ್ದ, ಒಂದ್ ಮಾತ್ ತಿನ್ನು ಅಂತ ಹೇಳ್ದ, ಒಂದ್ ಮಾತ್ ತಿನ್ನು ಅಂತ ಹೇಳ್ದ ಅಂದ್ರೆ ಬಿಸ್ಕೊಡಿ. ಇಷ್ಟೇ ಗಾಯ್ಸ್ ಎಲ್ಲ ಹುಡುಗಿರು ಇಷ್ಟೇ ಇಲ್ಲ. ಹೆಂಗ್ ಹೋಗಿದ್ದು ಥಿಯೇಟರ್ ಒಳಗಡೆ ಹೇಳು? ಪರವಾಗಿಲ್ವಾ? ಬರೀ ಸುಳ್ಳೆ ಹೇಳ್ತಾನ ಅವನು. ಮಕ್ಕಳು ನಾನು ಇಟ್ಕೊಂಡು ನೋಡುತ್ತೀನಿ ಬಾಯ್. ಅವನು ಒಳ್ಳೆಯವನು ಗಾಯ್ಸ್. ಥ್ಯಾಂಕ್ ಯು. ನಿನ್ನೆ ನಿಮ್ ಬರ್ಡೇ ಇದೆ ತಾನೆ? ಹಾಯ್ ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಕೈ ಇದಾಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಹಾಯ್ ಬ್ರೋ. ಹಾಯ್ ಹಾಯ್. ಇವಾಗ ಬರೋದು ಏನು ಪ್ರಾಬ್ಲಮ್ ಇಲ್ಲ. ಸಬ್ಸ್ಕ್ರೈಬ್ ನೋಡ್ತೀರಾ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ? ಇಷ್ಟ ಯೂಟ್ಯೂಬ್ ಇಲ್ಲ, ಯೂಟ್ಯೂಬ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ನಮ್ಗೆ ಇನ್ನ ಎಂಕರೇಜ್ ಬರುತ್ತೆ ವ್ಲಾಗ್ಸ್, ನೀವು ವ್ಲಾಗ್ಸ್ ಮಾಡಕ್ಕೆ. ಎಷ್ಟು ಖುಷಿ ಫಸ್ಟ್ ಟೈಮ್ ಈ ತರ ಮೀಟ್ ಮಾಡ್ತಿರೋದು. ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ನಮ್ನ. ನಾವ್ ಬರ್ತಿರ್ತೀವಿ ಇಲ್ಲಿ ಅವಾಗ ಅವಾಗ, ಬಟ್ ಈ ಪ್ಲೇಸ್ ಅಲ್ಲಿ ಅದೇ ಎಷ್ಟು ಹೆವಿ ಬಟ್ಟೆಗಳು ಜಾಸ್ತಿ ಒಳ್ಳೆದೆ ಗೈಸ್. ಬಟ್ಟೆ ತಗೊಂಡ್ರೆ ಜಾಸ್ತಿ ಆಗದಂಗಿರುತ್ತೆ ಗೈಸ್ ಬಟ್ಟೆಗಳು. ಅಲ್ಲ ನನ್ಕಿನ್ನ ಏನಕ್ಕೂ ಗೊತ್ತಿಲ್ಲ, ನನ್ನ ಬಟ್ಟೆನೇ ಇಲ್ಲ ಅನ್ಸುತ್ತೆ. ಬಟ್ ಆದ್ರೂ ಬಟ್ಟೆ ಜಾಸ್ತಿ ಆಗೈತೆ. ಅದಕ್ಕೆ ಚೈಲ್ಡ್ ಅನ್ನೋದಿನ್ನ ಪದೇ ಪದೇ ಚಳಿಗಿಲ್ಲ ಅಂದ್ರೆ ಓದ್ಕೊತೀನಿ. ಆಯ್ತು, ದೊಡ್ಡ ಸೈಡ್. ಸುರಭ್ ಏನಮ್ ದೊಡ್ಡದಾಗ ಮಾಡಿದಾಳೆ, ನನ್ಗೆ ಆಟೋಗ್ರಾಫ್ ಹಾಕ್ಸ್ಕೊತಿದ್ದಾರೆ ಇವರೆಲ್ಲ. ಅಣ್ಣ ನೀವು ಹಾಕ್ಬಿಡ್ಲಿ ಇವಳು. ಬ್ಲಾಗಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ? ಮನೇಲಿ ಏನೋ ಒಂದು ಹೇಳಲ್ವಾ? ಓಕೆ ಆಗ್ತಪ್ಪ. ನೀವು ಏನೋ ಹಿಂಗ್ ಸೌಂಡ್ ಮಾಡ್ತೀಯಾ? ರೌಡಿ ತರ ನೋಡಿ. ಹೋಗ್ತಿದೆ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ನಿಮ್ದು ಆಗ್ತೀರಿ. ಗೈಸ್ ನೋಡಿ ಗೈಸ್, ಇಲ್ಲಿಂದ ಇವತ್ತು ಇಬ್ಬರಿಗೆ ಆಟ ಫುಲ್ ಸೈಕ್ ಆಗ್ಬಿಟ್ಟಾವ ನೀವು ಗೈಸ್. ನೋಡಿ ಗೈಸ್, ನಿಮ್ ಸಪೋರ್ಟ್ ನೀವು ಮಾಡಿರೋ ಇದಕ್ಕೋಸ್ಕರ ಆಟೋಗ್ರಾಫ್ ಆಗೋ ರೀತಿ ಆಗಿದೆ. ಬ್ರೋ ಬಿಟ್ಬಿಟ್ಟು ಹೋಗ್ತಾರೆ. ಪರ್ಪಲ್ ಇಷ್ಟ. ಸೊ ಬನ್ನಿ ಗೈಸ್, ಬ್ಲೆಡ್ ಕೊಡಲ್ಲ ಇವಳು. ಹಾ ಹೇಳು. ಯಾರಾದ್ರೂ ಕ್ಯಾಟ್ ಲವರ್ ಇದ್ರೆ ಕಮೆಂಟ್ ಹಾಕ್ರಿ ಗೈಸ್. ಯಾರು ತುಂಬಾ ಇಷ್ಟ ಕ್ಯಾಟ್ ಅಂದ್ರೆ ಇಷ್ಟ ನೋಡೋಣ ಎಷ್ಟು ಕಮೆಂಟ್ ಕೊಟ್ಟೈತೆ ಅಂತ. ನೋಡಿ ಸೌತವಳೆ ಅದು ಮಲ್ಕೊಂಡೇ ಬಿಡ್ತು. ಡಾಗ್ ಲವರ್ ತುಂಬಾ ಇದೆ. ತೇಜಕ್ಕೆ ಕಿವಿ ಅದು ಚಿಕ್ಕ ವಯಸ್ಸಲ್ಲಿ ಚುಚ್ಚಿರೋದು. ಬಟ್ ನಾನು ಇವಾಗ ಚುಚ್ಬಿಟ್ಟು ಒಂದು ಇಯರಿಂಗ್ ಹಾಕಿದ್ದೀನಿ. ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ಹೆಂಗ್ ಕಾಣ್ತಿದ್ದೀನಿ ಹೇಳಿ ಗೈಸ್. ಮೋನಿಕಾ ಮೋನಿಕಾ ಕಿಚಿ ಕಿಚಿ ಕಂಬ ಅಂತೇನೋ ಐತೇನೋ. ನಮ್ನ ಲವರ್ಸ್ನ ಯಾಕಂಗೆ ಹಿಡಿದಿದ್ಯಾ? ಆಟದ ಗೊಂಬೆ ಮಾಡ್ಕೊಬಿಡ್ತಾರೆ ಗೈಸ್. ಬಿಸಾಕ್ತೀನಿ ಸಾಕು. ಒಳ್ಳೆ ಬುಲ್ಲ ಕಣ್ಣಾಗ ಕಾಣ್ತಾ ಇದ್ದೀವಿ. ಏನ್ ಬುಲ್ಲ ಅಪ್ಪ ನೋತು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಇದ್ರದ್ದೇನೋ ಬಿದ್ದೋಯ್ತು.
ಅಲ್ಲಿ ಅದು ತೆಗ್ದಾಕರೆ ಸರಿ ಇಲ್ಲ, ಒರ್ಸ್ಕೊತೀರ ಯಾಕೆ ಹೊಡಿತೀಯಾ? ಅದೆತ್ತೀರಿ ಏನಕ್ಕೆ ಹೊಡಿತೀಯಾ? ನನ್ ಇಷ್ಟ, ನಾನು ತಿರ್ಸಿದ್ರೆ ನಾವು ಕಟ್ ಮಾಡಕ್ ಆಗಲ್ಲ, ತಿರ್ಸಕ್ ಬರಲ್ಲ. ಓ ಹಿಂಗ್ ಅನ್ಬೇಕಾ? ಕಲ್ತ್ಬಿಡ್ಲು ಗೈಸ್, ನಿಮ್ ಬೆರಳು ಕಾಣಿಸ್ತೈತೆ, ಕಲ್ತ್ಬಿಡ್ಲು ಗೈಸ್ ಬ್ಲಾಗಿಂಗ್. ಸೊ ಗೈಸ್, ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇವತ್ತು ಇವಳ ಮೂವಿ ಟ್ರೈಲರ್ ಇತ್ತು, ಹೇಳಪ್ಪ ಇವಾಗ. ಇವಳ ಮೂವಿ ಟ್ರೈಲರ್ ಲಾಂಚ್ ಇತ್ತು ಗೈಸ್. ಸೊ ಮೂವಿ ಟ್ರೈಲರ್ ಲಾಂಚ್ ಅದೇ 2 years ಬ್ಯಾಕ್ ಶೂಟಿಂಗ್ ಆಗಿತ್ತು. ಇವಾಗ ಕಾಲ ಕೂಡ ಬಂದಿದೆ ಅದು ರಿಲೀಸ್ ಆಗೋಕ್ಕೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ನ, ಹೋಗಿ ನೋಡ್ರಿ, ಕಮೆಂಟ್ ಅನಿಸಿಕೆ ಏನು ತಿಳಿಸ್ರಿ. ಮತ್ತೆ ಇನ್ನೊಂದೇನಂದ್ರೆ ಅವ್ರ ಸ್ಕೈಲ್ ತುಂಬಾ ಚೆನ್ನಾಗಿ ಬೈಸ್ಕೊಂಡು ಇವತ್ತು. ಆಮೇಲೆ ಸುರಭಿಗೆ ಇವಾಗ ಸುರಭಿ ಮಾತಾಡ್ತಾಳೆ, ಓಟ್ ಟು ಸುರಭಿ ಬೋಟ್ ವಿಶಸ್ ಬಗ್ಗೆ ಹೇಳಿ ಇವಾಗ್ಲಾದ್ರು. ವಿಶಸ್ ಬಗ್ಗೆ ಕಾಣಿಸ್ತಾ ಇದೀನಿ. ಸೂಪರ್. ಆಮೇಲೆ ಗೈಸ್, ನಂದು ಮೂವಿ ಟ್ರೇಲರ್ ರಿಲೀಸ್ ಆಗಿದೆ, ನೀವೇ ನೋಡ್ಬೋದು. ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತಾನು ಅನ್ಕೊಂಡಿದೀನಿ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನಿಮ್ಮ ಸಪೋರ್ಟ್ನ ಅಲ್ಲಿ ರಿಲೀಸಿಂಗ್ ಡೇಟ್ ಹೇಳು. ಆ್ಯಂಡ್ ರಿಲೀಸ್ ಆಗೋದು Feb 12ಗೆ. ಸೊ ಅವತ್ತು ನೀವು ಬರಲೇಬೇಕು, ನೋಡಲೇಬೇಕು. ಸೊ ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಾಯ್ತು ಗೊತ್ತಾ, ನಾನು ಅಲ್ಲಿಂದ ಇವತ್ತು ಟ್ರೇಲರ್ ಲಾಂಚ್ ಇತ್ತು, ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಏನೋ ತಿನ್ಬೇಕು ಅಂತ ತಿಂತಾ ಇದ್ವಿ. ಆವಾಗ ನೀವು ಸ್ವಲ್ಪ ಕ್ಲಿಪ್ಸ್ ನೋಡಿರ್ತೀರ, ಹಿಂದೆ ಒಂದಷ್ಟು ಜನ ಬಂದರು, ಮಾತಾಡ್ಸಿದ್ರು ನಮ್ಮನ್ನ, ಚಿಕ್ಕ ಮಕ್ಕಳೆಲ್ಲ. ನೀವು ಯೂಟ್ಯೂಬಲ್ಲಿ ಮಾಡ್ತೀರಲ್ವಾ, ಯೂಟ್ಯೂಬಲ್ಲಿ ಮಾಡ್ತೀರಲ್ವಾ ಅಂತ ತುಂಬಾ ಖುಷಿ ಆಯಿತು. ಆಮೇಲೆ ಗೈಸ್, ಫಸ್ಟ್ ಟೈಮ್ ನಾನೊಂದು ಆಟೋಗ್ರಾಫ್ ಹಾಕಿದ್ದೀನಿ. ನಾನು ಹಾಕಿದ್ರು ಟೋಟಲ್ ಒಂದು 4-5 ಮೆಂಬರ್ಸ್ಗೆ ಅನ್ಸುತ್ತೆ. ಅವ್ರು 3 ಜನ, ಅವ್ರಿಬ್ರು 7 ಜನ, 7 ಮೆಂಬರ್ಸ್, 7 to 8 ಮೆಂಬರ್ಸ್. ಖುಷಿ ಆಗ್ತಾ. ಅದೇನ್ ಮಾಡಿದೀವಿ ಅಂತ ಆಟೋಗ್ರಾಫ್ ಕೇಳಿರೋ ಗೊತ್ತಿಲ್ಲ ಗೈಸ್, ಎಲ್ಲ ನಿಮ್ ಸಪೋರ್ಟ್ ಇಂದ, ನೀವು ಮಾಡಿರೋ ಕೊಟ್ಟಿರೋ ಪ್ರೀತಿಯಿಂದ. ಓಕೆ, ಓವರ್ ಟು ಮೀ ನೌ. ಏನು ಹೇಳ್ಬೇಕು ಅನ್ಕೊಂಡ್ ಮರ್ತೆ ಹೋಯ್ತು, ನೆನ್ಕೊಂಡು ಹೇಳೋದಲ್ಲ, ರಿಯಾಲಿಟಿ ನೋಡಿ ಗೈಸ್, ಹಿಂಗೆ ಹೇಳೋದು ರಿಯಾಲಿಟಿ. ಗೊತ್ತಾ, ನಂಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಅಂದ್ರೆ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾನು ಈ ತರ ಆಗುತ್ತೆ, ಒಂದಲ್ಲ ಒಂದಿನ ಈ ತರ ಆಗುತ್ತೆ, ನಾನು ಆಟೋಗ್ರಾಫ್ ಕೊಡೋ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ಫೈನಲಿ ಆ ಡೇ ಬಂದಿದೆ. ಸೊ ಖುಷಿ ಆಯ್ತು. ಸೊ ಗೈಸ್, ಅದೇ ರೀತಿ ನಾವು ಆಟೋಗ್ರಾಫ್ ಹಾಕ್ಸ್ಕೊಳೋ ಥರ ಏನು ಮಾಡಿಲ್ಲ ಗೈಸ್, ಇನ್ನ ಮಾಡೋದು ತುಂಬ ಇದೆ. ಬಟ್ ನೀವು ಇಷ್ಟಪಟ್ಟು ಯಾರು ಆಟೋಗ್ರಾಫ್ ಹಾಕೊಂಡಿರೋದೆಲ್ಲ ನಿಮ್ಮಿಂದ ಸಿಕ್ಕಿರೋದು, ನೀವು ಕೊಟ್ಟಿರೋದು ಅದನ್ನ ನಮಗೆ. ಸೊ ಅದನ್ನ ಯಾವತ್ತೂ ನಾವು ಕಳ್ಕೊಳಕ್ಕೆ ಹೋಗಲ್ಲ, ಇದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನ ನೋಡಿ ಮತ್ತೆ ನೆನ್ನೆ ತುಂಬ ಜನ ಕಾಮೆಂಟ್ ಹಾಕಿದ್ರಿ, ಅದು ನೋಡಿ ಇನ್ನೂ ಖುಷಿ ಆಗ್ತು ನನಗೆ, ಅಲ್ಲಪ್ಪ? ಕಮೆಂಟ್ ಎಲ್ಲ ಹಾಕಿದ್ರಿ ಎಲ್ಲ, ನೇಮ್, ನಿಮ್ಮ ಆಂಬಿಷನ್ ಏನು ಎಲ್ಲ ಹಾಕಿದ್ದೆ ಅಲ್ವಾ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಏನು ಅನ್ಕೊಂಡಿದ್ದೀರಾ ಅದು ನೆರವೇರ್ಲಿ ಅಂತ ನಾನು ಅನ್ಕೋತೀನಿ. ಸೊ ಯಾರ್ಯಾರು ಕಮೆಂಟ್ ಹಾಕಿದ್ರಿ ಆ ವಿಡಿಯೋದಲ್ಲಿ, ಅವ್ರೇನಾದ್ರು ನಾನೀಗ ರೆಸ್ಪಾನ್ಸ್ ಕೊಟ್ಟಿದ್ದೀನಿ, ಎಲ್ಲಾರ್ದು ಕಮೆಂಟ್ ನೋಡಿದೆ, ಚೆನ್ನಾಗಿತ್ತು, ಡಾಕ್ಟರ್ ಆಗಬೇಕು. ಆಮೇಲೆ ಒಬ್ರು ಸುರಭಿ ಡಾಕ್ಟರ್ ಆಗಬೇಕು ಅಂತ ಇದ್ರು, ಆ್ಯಕ್ಟರ್ ಆಗಿದ್ದಾರೆ. ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ, ನಾನು ಇವಾಗ ಆ್ಯಕ್ಟರ್ ಆಗ್ತೀನಿ. ತುಂಬ ಜನ ಮಾಡಿದ್ರಿ. ಅವ್ರೇನಾದ್ರು ಈ ಕ್ಲಿಪ್ನ ನೋಡಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ಅಲ್ವಾ, ಸೊ ಯಾರು ನೋಡಿರೋ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅದು ಮೂಲಕ ಅಲ್ಲ, ಮತ್ತೆ ಮೂಲಕ. ಸೊ ಗೈಸ್, ನೀವು ಕೊಟ್ಟಿರೋದನ್ನ ಯಾವತ್ತೂ ಮರೆಯೋಕೆ ಹೋಗಲ್ಲ. ಸೊ ನಾನು ನಿಮಗೆ ಕಂಟಿನ್ಯೂಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಏನಾದರೂ ಕಂಟೆಂಟ್ ಆದರೂ ಸಹ ಅಪ್ಲೋಡ್ ಮಾಡಿ ನಿಮ್ಮನ್ನ ಎಂಕರೇಜ್ ಮಾಡ್ತೀನಿ ಗೈಸ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಗೈಸ್, ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೊಂದು ಗೈಸ್, ನಿಮ್ಗೆ ಈ ವ್ಲಾಗ್ ಏನೋ ಜಾಸ್ತಿ ಇಷ್ಟ ಆಗಿದ್ರೆ ನಮ್ಮನ್ನ ಪ್ರೀತಿ ಮಾಡೋದು ಮಾತ್ರ ನಿಲ್ಲಿಸ್ಬೇಡಿ. ನನಗೆ ಡೈಲಾಗ್ ಹೇಳಿಲ್ಲ ಒಂದಿನ, ಸ್ವಲ್ಪ ಮಾಡ್ತಿದ್ದೀನಿ ಅನ್ಸುತ್ತೆ ಗೈಸ್ ಕರೆಕ್ಟಾಗಿ ವ್ಲಾಗಿಂಗು. ಸೊ ನೋಡೋಣ, ಇನ್ನ ಗೇಮ್ ನಾನು ಮಾಡ್ತೀನಿ, ಕಲಿತೀನಿ. ಈಗ ಒಂಚೂರು ಫಾರ್ಮ್ ಆಗಿ ಬಂದಿದ್ದೀನಿ, ಒಂಚೂರು. ಆಮೇಲೆ ತೇಜು ಏನು ನಾನ್ ಮಾಡ್ತೀನಿ, ಅಲ್ಲಿವರೆಗೂ ತಳ್ಕೊಳ್ಳಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. Bye, good night guys. Love you so much and love you too. ಏನ್ ಲವ್ ಯು ಟು? ಸುರಭಿ ಲವ್ ಯು ಅಂತ ಲವ್ ಯು ಟು ಅಂತ ನಿಂಗೆ ಹೇಳಿದ್ದು. ಲವ್ ಯು ಟು ನಾನು ಸಾರಿ, ಲವ್ ಯು.
ಲವ್ ಯು ಟು. ಬೈ ಗಾಯ್ಸ್, ಗುಡ್ ನೈಟ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.